ಎಲ್ರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಮಧುಸೂದನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ಭಾನುವಾರ 5ನೇ ತಾರೀಕು ಬೆಂಗಳೂರಿನ ಜಯನಗರದ 4th ಡಿ ಬ್ಲಾಕ್ನಲ್ಲಿರುವಂಥ ಶಾಲಿನಿ ಗ್ರೌಂಡ್ಸಲ್ಲಿ ಮಂತ್ರಾಲಯದ ನಮ್ಮ ಆರಾಧ್ಯ ಗುರುಗಳಾದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ನಾನಾ ಭಾಗಗಳಿಂದ ಲಕ್ಷಾಂತರ ಜನ ರಾಯರ ಭಕ್ತರು ನೀವೆಲ್ಲ ಬರ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಇವಾಗ ನಾಳೆ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಸಿದ್ಧತೆಗಳು ನಡೀತಾ ಇದೆ. ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಮಂತ್ರಾಲಯದಲ್ಲಿ ರಾಯರ ಬೃಂದಾವನ ಹೇಗಿದೆ, ರಾಯರ ಬೃಂದಾವನದ ಪ್ರಾಕಾರ ಹೇಗಿದೆ, ಅದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಅದನ್ನು ನಿಮ್ಗೆ ತೋರಿಸೋಣ ಅಂತ ನನಗೆ ಆಸೆ ಆಯಿತು. ಹಾಗಾಗಿ ಈಗ ನಾನು ಜಯನಗರದ 4th ಡಿ ಬ್ಲಾಕ್ನಲ್ಲಿರುವಂಥ ಶಾಲಿನಿ ಗ್ರೌಂಡ್ಸ್ಗೆ ಬಂದಿದ್ದೀನಿ. ಬನ್ನಿ, ಮಂತ್ರಾಲಯದ ಆ ಪ್ರತಿಕೃತಿಗಳನ್ನು ಹೇಗೆ ತಯಾರು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಬನ್ನಿ. ನೋಡಿ, ಇಲ್ಲಿ ಮಂತ್ರಾಲಯದಲ್ಲಿ ರಾಯರ ಬೃಂದಾವನ ಸುತ್ತ ಇರುವಂಥ ಆ ಒಂದು ಮಂಟಪ ಇದೆಯಲ್ಲ, ಆ ಮಂಟಪನ ಭಾಳ ಸುಂದರವಾಗಿ ತಯಾರು ಮಾಡ್ತಾ ಇದ್ದಾರೆ. ಎಲ್ಲ ಕಲಾವಿದರು, ಇವರೆಲ್ಲರೂ ಟಿ ವಿ ಚಾನಲ್ಗಳಿಗೆ, ಕಾರ್ಯಕ್ರಮಗಳಿಗೆ ಸೆಟ್ ರೆಡಿ ಮಾಡುವಂಥ ಕಲಾವಿದರು. ಅದ್ಭುತವಾಗಿ ಮಂತ್ರಾಲಯದ ರಾಯರ ಬೃಂದಾವನದ ಸುತ್ತ ಇರುವಂಥ ಮಂಟಪನ ರೆಡಿ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದೆಲ್ಲ ತಯಾರಾಗೋಗುತ್ತೆ. ಲಕ್ಷಾಂತರ ಭಕ್ತರು ನಾಳೆ ಈ ಬೃಂದಾವನ ಹೇಗಿರುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೋಡಬಹುದು. ನೋಡಿ, ಇಲ್ಲಿ ಒಂದು ಕಡೆ ರಾಯರ ಬೃಂದಾವನದ ಸುತ್ತ ಇರುವಂಥ ಮಂಟಪ ತಯಾರಾಗ್ತಾ ಇದ್ದರೆ, ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಎದುರು ಮುಖ್ಯ ಪ್ರಾಣದೇವರ ಗುಡಿ ಇದೆಯಲ್ಲ, ದೇವಸ್ಥಾನ ಇದೆಯಲ್ಲ, ಅದನ್ನು ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಬಹಳ ಸುಂದರವಾಗಿ ಮತ್ತು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇದೇ ಶಾಲಿನಿ ಗ್ರೌಂಡ್ಸು. ಇದನ್ನು ಸ್ವಾಮಿ ವಿವೇಕಾನಂದ ಬಯಲು ರಂಗಮಂದಿರ ಅಂತ ಕೂಡ ಕರೀತಾರೆ. ಈಗ ಇಲ್ಲಿ ಸಿದ್ಧತೆ ಆಗ್ತಾ ಇದೆ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಈ ಒಂದು ವೇದಿಕೆ ಇದೆಯಲ್ಲ, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ರಾಯರ ಬೃಂದಾವನದ ಏನು ಅವರು ಪ್ರತಿಕೃತಿ ಮಾಡ್ತಾರೆ ನೋಡಿ, ಅದು ಇಲ್ಲಿ ರೆಡಿ ಆಗ್ತಾ ಇದೆ. ಈಗ ಅದರ ಪಕ್ಕದಲ್ಲೇ ಮುಖ್ಯ ಪ್ರಾಣದೇವರ ಗುಡಿಯ ಪ್ರತಿಕೃತಿ ಕೂಡ ಆಗ್ತಾ ಇದೆ. ಇದರ ಪಕ್ಕದಲ್ಲೇ ಗುರುಗಳು ಫಲಮಂತ್ರಾಕ್ಷತೆ ಕೊಡ್ತಾರೆ. ಇಲ್ಲಿ ಒಂದು ಟೆಂಟ್ ಕಾಣ್ತಾ ಇದೆಯಲ್ಲ, ಈ ಕಾರ್ ನಿಂತಿದೆಯಲ್ಲ, ಈ ಜಾಗದಲ್ಲಿ ಗುರುಗಳು ಫಲಮಂತ್ರಾಕ್ಷತೆ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಎಂಟ್ರೆನ್ಸು ಈ ಭಾಗದಲ್ಲಿರುತ್ತೆ ನೋಡಿ. ಇಲ್ಲಿಂದ ಬರಬೇಕು, ಎಂಟ್ರೆನ್ಸು ಇಲ್ಲಿಂದ ಬರಬೇಕು. ಅಲ್ಲಿ ಒಂದು ಕೌಂಟ್ರ್ ಇರುತ್ತೆ. ಆ ಕೌಂಟ್ರಲ್ಲಿ ನೀವು ಬರೆದಂಥ ರಾಯರ ನಾಮ ಇದೆಯಲ್ಲ, 108 ಸಲ ಬರೆದಿರ್ತೀರಲ್ಲ, ಅದನ್ನು ಇಲ್ಲಿ ಕೊಡಬೇಕಾಗತ್ತೆ. ಇಲ್ಲಿಂದ ಹೀಗೆ ಬರಬೇಕು. ಇಲ್ಲಿ ರಾಯರ ದರ್ಶನ ಇಲ್ಲಿದೆಯಲ್ಲ, ಈ ಮಂಟಪ ಇದೆಯಲ್ಲ, ಈ ಮಂಟಪದ ಹತ್ರ ರಾಯರ ದರ್ಶನ ಆಗುತ್ತೆ. ಗುರುಗಳು ಸುಬುಧೇಂದ್ರ ತೀರ್ಥರು ಇಲ್ಲೇ ಇರ್ತಾರೆ. ಇಲ್ಲಿ ಫಲಮಂತ್ರಾಕ್ಷತೆ ತಗೋಬೇಕು. ನಂತರ ನಡೆಯುವಂಥ ಕಾರ್ಯಕ್ರಮಗಳೆಲ್ಲ ಈ ವೇದಿಕೆಯಲ್ಲಿ ನಡೆಯುತ್ತೆ. ನೋಡಿ, ಇಲ್ಲಿದೆಯಲ್ಲ, ಈಗೆಲ್ಲ ಆಗ್ತಾ ಇದೆ. ಇಲ್ಲಿ ದೊಡ್ಡದಾಗಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ರೆಡಿ ಆಗ್ತಾ ಇದೆ. ಇಲ್ಲೊಂದು ಗೇಟ್ ಇದೆ ನೋಡಿ, ಇಲ್ಲಿ ಕಾಣಿಸುತ್ತಲ್ವ, ಈ ಗೇಟಿಂದ ನೀವು ಬರೋಕ್ಕಾಗಲ್ಲ. ಇಲ್ಲಿ ಇದು VIP ಗೇಟ್. ಇದು ಅಂದರೆ ಮಿನಿಸ್ಟ್ರುಗಳು ಬರೋ ಕಾರ್ಯಕ್ರಮ ಇದೆ, ಮತ್ತು ಬೇರೆ ಬೇರೆ VIP ಗಳು ಬರೋದ್ರಿಂದ ಅವ್ರಿಗೆ ಮಾತ್ರ ಈ ವೇದಿಕೆ ಅಂದರೆ ಈ ಗೇಟಿಂದ ಬರೋಕ್ಕೆ ಸಾಧ್ಯ. ಪಬ್ಲಿಕ್ಕಿಗೆ, ರಾಯರ ಭಕ್ತರಿಗೆಲ್ಲರಿಗೂ ಈ ಭಾಗದಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಗೇಟಿಂದನೇ ಬರಬೇಕು. ನೋಡಿ, ಇದು ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಮೇಲೆ ಇದೆಯಲ್ಲ, ಅದನ್ನು ತಯಾರು ಮಾಡ್ತಾ ಇದ್ದಾರೆ. ನೋಡಿ, ಇವರೆಲ್ಲ ಕಲಾವಿದರು. ಎಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರಮ ಹಾಕ್ತಾ ಇದ್ದಾರೆ ಅನ್ನೋದನ್ನು ನೋಡ್ಬೋದು ನಾವು.
ರಾಯರ ಬೃಂದಾವನದ ಮೇಲಿರುವಂಥ ಗೋಪುರನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನೀವು ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಟೇಜಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ರಾಜೇಶ್ ಕೃಷ್ಣನ್ ಅವರು ಬರ್ತಾ ಇದ್ದಾರೆ, ಅರ್ಚನಾ ಉಡುಪ ಅವರು ಬರ್ತಾರೆ, ಮಂಜುಳಾ ಗುರುರಾಜ್ ಅವರು ಬರ್ತಾರೆ. ಎಲ್ಲರೂ ಕೂಡ ರಾಯರಿಗೆ ಸಂಬಂಧಪಟ್ಟಂಥ ಭಕ್ತಿಗೀತೆಗಳನ್ನು ಹೇಳ್ತಾರೆ. ಮತ್ತು ಬೆಳಗ್ಗೆಯಿಂದ ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಕೂಡ ಇದೇ ವೇದಿಕೆಯಲ್ಲಿ ರಾಯರ ಭಜನೆಗಳು, ರಾಯರ ಸಂಕೀರ್ತನೆ ಎಲ್ಲ ನಡೀತಾ ಇರುತ್ತೆ. ಯಾವುದು ಕೂಡ ನೀವು ಮಿಸ್ ಮಾಡ್ಕೋಬೇಡಿ. ಹಾಗೆಯೇ ಈ ಜಾಗದಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಮಂಚಾಲಮ್ಮನ ಗುಡಿ ನಿರ್ಮಾಣ ಆಗುತ್ತೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ಈ ಜಾಗದಲ್ಲಿ ಮಂಚಾಲಮ್ಮನ ಗುಡಿ ನಿರ್ಮಾಣ ಆಗುತ್ತೆ. ಅಲ್ಲಿಂದ ನೀವು ರಾಯರ ಬೃಂದಾವನದ ಹತ್ರ ಹೋಗಬೇಕು. ನಾನಿವಾಗ ಜಯನಗರ ಟಿ ಬ್ಲಾಕ್ನ ಶಾಲಿನಿ ಗ್ರೌಂಡ್ಸ್ ಮುಂದೆ ನಿಂತಿದ್ದೀನಿ. ನೋಡಿ, ಇದೇ ಎಂಟ್ರೆನ್ಸು. ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಎಂಟ್ರೆನ್ಸು. ಪಬ್ಲಿಕ್ಕಿಗೆ ಇದೇ ಎಂಟ್ರೆನ್ಸು. VIP ಗಳಿಗೆ ಆ ಸೈಡಲ್ಲಿ ಎಂಟ್ರೆನ್ಸ್ ಇರುತ್ತೆ. ಈ ಜಾಗದಿಂದ ನೀವು ಬರಬೇಕು. ಈ ಗೇಟಿಂದ ಈ ಗೇಟಿಂದ ಒಳಗಡೆ ಬರಬೇಕಾಗುತ್ತೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಬೆಂಗಳೂರಿನ ಜಯನಗರದ ಶಾಲಿನಿ ಗ್ರೌಂಡ್ಸ್ನಲ್ಲಿರುವಂಥ ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಖಂಡಿತ ನೀವೆಲ್ಲ ಬನ್ನಿ. ನಾಳೆ ಬೆಳಗ್ಗೆ ಮತ್ತೆ ನಿಮಗೆ ಸಿಗ್ತೀನಿ. ನಮಸ್ಕಾರ.